ಬೆಂಗಳೂರಿನ ಗುಂಡಿ ಬಿದ್ದ ರಸ್ತೆಗಳ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಇದು ರಸ್ತೆಗಳ ಬಗ್ಗೆ ಹೇಳೋದಕ್ಕಿಂತ, ಇದು ರಸ್ತೆ ಅನ್ನೋದಕ್ಕಿಂತ ಈ ಹಳ್ಳಿ ಕಡೆ ಓಡಾಡ್ತಾರೆ ಗೊತ್ತಾ, ಈ ಮಣ್ ರೋಡಲ್ಲಿ ಹಿಂದಿನ ಕಾಲದಲ್ಲಿ ನಾವು ಓಡಾಡ್ತಾ ಇದ್ವಿ, ಆ ಥರ ಇದೆ. ನೀವು ಇದೇ ರೋಡು ಇವತ್ತು ಹಾಕಿರ್ತಾರೆ, ಆ ರೋಡು ಅದು ಕರೆಕ್ಟಾಗಿ ಕ್ವಾಲಿಟಿ ಇರಲ್ಲ. ಇವತ್ತು ಹಾಕಿರೋ ರೋಡಲ್ಲಿ ನಾಳೆ ಬಂದು ನೋಡಿದ್ರೆ ಅದು ಟಾರು ಎದ್ದೋಗ್ಬಿಟ್ಟಿರುತ್ತೆ, ಏನೂ ಇರಲ್ಲ. ಇವಾಗ ಇಲ್ಲೇ ಆಗಲಿ ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಂಬಂದು ಆ ಸರ್ಕಲಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಇದು ಒಂದು ರೋಡ್ದು ಒಂದು ಪ್ರಾಬ್ಲಮ್ ಇಲ್ಲ, ಬೆಂಗಳೂರಲ್ಲಿ ಎಲ್ಲ ರೋಡ್ದು ಅಷ್ಟೇ. ಯಾವ ರೋಡ್ಗಾದರೂ ಹೋಗಿ ಇಲ್ಲಿಂದ ಒಂದು ಅಷ್ಟು ದೂರ ಚೆನ್ನಾಗಿದ್ರೆ ಮುಂದೆ ಚೆನ್ನಾಗಿರಲ್ಲ. ಆ ರೋಡನ್ನ ಅಡ್ಜಸ್ಟ್ ಮಾಡಿದ್ರೆ ಬರ್ತಾರೆ, ನೈಟ್ ತಾಪೆ ಮಾಡ್ತಾರೆ, ಬೆಳಿಗ್ಗೆ ವರ್ಷದಲ್ಲಿ ಆ ರೋಡಲ್ಲಿ ಬಂದರೆ ಹಾಕಿರೋದೇ ಕಾಣಿಸಲ್ಲ. ಏನು ಅಂತ ಹೇಳ್ತೀರಾ? ಯಾವ ರೋಡ್ಗೆ ಹೋದ್ರೂ ಇದೇ ಹಣೆ ಬರೋನೆ. ರಸ್ತೆದು ಮೇಯ್ನು ಇದೆಲ್ಲ ಏನಕ್ಕೆ ಅಂದರೆ, ಇದು ಗೌರ್ಮೆಂಟವ್ರು ಬೇಕು ಅಂತ ಮಾಡ್ತಾ ಇದ್ದಾರಾ, ಇಲ್ಲ ಜನಗಳಿಗೆ ಸುಮ್ಮನೆ ತಲೆ ಸವರಕ್ಕೆ ಮಾಡ್ತಾ ಇದ್ದಾರಾ, ಇಲ್ಲ ಅವತ್ತಿಂದ ಅವತ್ತು ತೋರಿಸಿ ನಾವು ಮಾಡಿದ್ದೀವಿ ಅಂತ ಹೆಸರು ತಗೊಳಕ್ಕೆ ಮಾಡ್ತಾವ್ರ ಅಂತ ಗೊತ್ತಿಲ್ಲ. ಸರಿನಾ? ಇದೆಲ್ಲ ತಪ್ಪಿದು. ನಾನು ಹೇಳೋದಿಷ್ಟೇ, ನಾವು ಅವ್ರಿಗೆ ಓಟ್ ಹಾಕೋದೇ ಏನಕ್ಕೆ? ನಮ್ಮ ಅಧಿಕಾರಿಗಳು ನಾವು ಓಟ್ ಹಾಕೋದು ಪ್ರತಿಯೊಬ್ಬ ಯಾರಿಗೆ ಎಮ್ ಎಲ್ ಎಗಾಗಲಿ ಎಂ ಪಿಗಾಗಲಿ ಯಾರಿಗೇ ಆಗಲಿ ಓಟ್ ಹಾಕೋದು ಏನಕ್ಕೆ ಅಂದರೆ, ನಮ್ಮ ಸುತ್ತಮುತ್ತ ಇರೋ ನಮ್ಮ ಏರಿಯಾನ ಕ್ಲೀನ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಮ್ಗೆ ಅನುಕೂಲ ಆಗಲಿ ಅಂತ ನಾವು ಓಟ್ ಹಾಕೋದು. ನಾವೇ ಆರಿಸಿ ಕಳಿಸೋ ಜನಪ್ರತಿನಿಧಿ ಅವನು. ನಾವು ಓಟ್ ಹಾಕಿದ ಕೆಲಸ ನಾವು ಮಾಡಿಲ್ಲ ಅಂದಮೇಲೆ ಏನಕ್ಕೆ ಅವರು? ಬೆಂಗಳೂರು ಆಯ್ತಾ ಇಲ್ಲ, ಒಂದೊಂದು ಹೆಣ ಊತಾಕ್ಬಿಡ್ಬೋದು. ಮೊನ್ನೆ ಒಬ್ಳು ಮಹಿಳೆ ಹೇಳ್ತಾಳೆ, ನಾವು ಕಟ್ಟೋ ತೆರಿಗೆಯಿಂದ ನಾವೇ ರೆಡಿ ಮಾಡ್ಕೊಂಬಿಡ್ತೀವಿ, ತೆರಿಗೆನ ಕಲೆಕ್ಟ್ ಮಾಡಬೇಡಿ, ಇನ್ನು 2.5 ವರ್ಷ ಇರ್ತಾರೆ ಅಷ್ಟೇ ಅವರು, ತೆರಿಗೆ ಕಲೆಕ್ಟ್ ಮಾಡಬೇಡಿ, ನಾವೇ ಸರಿ ಮಾಡ್ಕೊಂಬಿಡ್ತೀವಿ ಅಂತಾರೆ. ಇದು ಬ್ಯಾಂಡ್ ಬೆಂಗಳೂರು ಆಗ್ತಾ ಇಲ್ಲ, ಒಂದೊಂದು ಸವನ ಮುಚ್ಕೊಂಡು ಅದ್ರ ಮೇಲೆ ಇವ್ರು ನಡೆಯೋ ಥರ ಆಗ್ಬಿಟ್ಟಿದೆ. ನಮ್ಮ DK ಅವರು ಇದ್ದಾರಲ್ಲ, ರಾಜ್ಯ ಸರ್ಕಾರ ರೋಡ್ಗಳು ನೋಡಿ, ಆ ಸುಮ್ನಳ್ಳಿಗೆ ಬನ್ನಿ, ಬೆಂಗಳೂರಲ್ಲಿ ನಾಲ್ಕು ಭಾಗದಲ್ಲೂ ಕೂಡ ಗಾಡಿಗಳನ್ನ ನಾವು ಕಟ್ಟೋ ತೆರಿಗೆಯಿಂದ ಇವತ್ತೊಂದು ಹೊಸ ಗಾಡಿ ತೊಗೋಬೇಕಾದ್ರೆ 3.5 4 ಲಕ್ಷ ಬೇಕು ನನಗೆ. ಆ 4 ಲಕ್ಷ ನೋಡೋ ಅಷ್ಟರಲ್ಲಿ ನಾವು ಸತ್ತೇ ಹೋಗಿರ್ತೀವಿ. ಯಾಕೆಂದರೆ ಈ ಮಳೆ ಗುಂಡಿ. ಇವಾಗ ಇತ್ತೀಚೆಗೆ ನಾಗರಬಾವಿ ಸರ್ಕಲಲ್ಲಿ ಒಂದು ಕಾರಲ್ಲಿ ಕೂತಿರ್ತಾರೆ, ಕಾರ್ ಒಳಗಡೆ ಆಟೋದವರು, ಟೂ ವೀಲರ್ಗಳು, ನಡ್ಕೊಂಡು ಹೋಗೋ ಪಾದಚಾರಿಗಳು ಇರ್ತಾರಲ್ಲ, ಅವ್ರ ಬಗ್ಗೆ ಯಾವನೂ ಯೋಚನೆ ಮಾಡಲ್ಲ, ಸ್ನಾನ ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ. ಪರಿಸ್ಥಿತಿ ಈ ಕೊಟ್ಟಿಗೆಪಾಳ್ಯ ಸುಮ್ನಳ್ಳಿ ಕಡೆ ಎಣ ಸುಡೋಕ್ಕೆ ಮಸಣಗಳು ಮಾಡೋರೆ. ಎಣ ಸುಡೋಕೆ ಅಲ್ಲಿ ಹೋಗ್ಬೇಕಾಗಿಲ್ಲ, ರೋಡಲ್ಲೇ ಮುಚ್ಚಿಬಿಟ್ಟು ಇಲ್ಲೇ ಸುಟ್ಬಿಡ್ಬೋದು ಮಲಗಿಸ್ಬಿಟ್ರೆ. ಪರಿಸ್ಥಿತಿ ಆ ಥರ ಇದೆ. ಬ್ರ್ಯಾಂಡ್ ಬೆಂಗಳೂರು ಹೆಸ್ರಿಗೆ ಮಾತ್ರ ಚೆನ್ನಾಗಿದೆ ಅಷ್ಟೇ. ಆದರೆ ಬೆಂಗಳೂರಲ್ಲಿ ಗಾಡಿ ಓಡಿಸೋನಿಗೆ ಗೊತ್ತಿರ್ತದೆ. ನಾವೊಂದು 35 ವರ್ಷದಿಂದ ಓಡಿಸ್ತಾ ಇದ್ದೀವಿ. ಈ ಹಳ್ಳಿಗಳ ಜಲ್ಲಿ ರೋಡ ಎಷ್ಟೋ ಚೆನ್ನಾಗಿರ್ತದೆ, ನಡ್ಕೊಂಡು ಹೊರಟೋಗ್ಬಿಡ್ಬೋದು. ಇಲ್ಲಿರೋ ಪರಿಸ್ಥಿತಿ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಇವತ್ತೊಂದು ಗಾಡಿ ತೊಗೋತೀನಿ ಅಂದರೆ ಇನ್ನೊಂದು ವಾರಕ್ಕೆ ಒಂದು ಚೀಲ ಯಾರಿಗಾರ ಹಿಂದೆ ಕೊಟ್ಟು ಕರ್ಕೊಂಬರ್ಬೇಕು ಬೆಂಗಳೂರಲ್ಲಿ. ಆ ಪರಿಸ್ಥಿತಿ ಆಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಒಂದು ಕಡೆ ಅಲ್ಲ, ಬೆಂಗಳೂರಲ್ಲಿ 4 ಮೂಲೆಯೂ ಇದೇ ಥರ. ನೀವು ಕುನ್ನಳ್ಳಿ ಹೋಗಿ, ಮಾರ್ತಳ್ಳಿ ಹೋಗಿ, ಬಾಡಿಗೆ ಯಾಕನ ನಾವು ಡ್ರೈವರ್ ಆಗ್ಬಿಟ್ವೇನೋ ಅನ್ನಿಸ್ತದೆ. 1000 ರೂಪಾಯಿ ಟ್ಯಾಕ್ಸ್ ಕಟ್ತೀವಿ, 1 ರೂಪಾಯಿ 2 ರೂಪಾಯಿ ಅಲ್ಲ. ಬೆಳಿಗ್ಗೆ ನಾನು ಎದ್ದು ಮನೆಯಿಂದ ಈಚೆ ಬಂದು 5 ಲೀಟ್ರ್ ಗ್ಯಾಸ್ ಹಾಕ್ತೀನಿ ಅಂದರೆ 105 ರೂಪಾಯಿ ಟ್ಯಾಕ್ಸ್ ಹೊಟ್ಟಾಗ್ಬಿಟ್ಟಿರ್ತದೆ. ಆಯಿತಾ? ನಾವು ಕಟ್ಟೋ ತೆರಿಗೆ ಹಣದಿಂದ ಇವ್ರು ಮಜಾ ಮೋಜಿ ಮಸ್ತಿ ಮಾಡ್ತಾರೆ ಹೊರತು ಸಾರ್ವಜನಿಕರಿಗೋಸ್ಕರ ಯಾವುದೇ ಥರದ ಕೆಲಸಗಳು ನಡೀತಾ ಇಲ್ಲ. ಇತ್ತೀಚಿನ ದಿನದಲ್ಲಿ 2 ವರ್ಷದಿಂದ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ ಅಷ್ಟೇ. ಹೇಳೋಕ್ಕೆ ಚಂದ, ಸುಲಭ. ಮಹಾನಗರ ಪಾಲಿಕೆ ಇದ್ದಿದ್ದು ಬ್ರ್ಯಾಂಡ್ ಬೆಂಗಳೂರು ಹೇಳ್ಕೊಳಕ್ಕೆ ಮಾತ್ರ. ಯಾರಿಗಾದರೂ IT BT ಅವ್ರಿಗೆ ಇವ್ರಿಗೆ ತೋರಿಸ್ಕೊಳ್ಳೋಕೆ ಮಾತ್ರ ಅದು ಹೆಸರು ಚೆನ್ನಾಗಿರುತ್ತೆ ಅಷ್ಟೇ. ಮೇಡಮ್ ಅವರೇ, ಬೆಂಗಳೂರಲ್ಲಿ ಎಲ್ಲ ಗುಂಡಿಗಳು ಬಿದ್ದಿದ್ದಾವೆ. ಯಾವ ರೋಡು ಅಂತಲ್ಲ, ಎಲ್ಲ ರೋಡು ಸರಿ ಇಲ್ಲ, ಯಾವುದೂ ಸರಿ ಇಲ್ಲ. ಈ ಸರ್ಕಾರ ಸರಿ ಇಲ್ಲ, ಓಟ್ ಹಾಕಿ ಜನನೂ ಸರಿ ಇಲ್ಲ, ಒಂದು ರೋಡು ಸರಿ ಇಲ್ಲ ಮೇಡಮ್ ಅವರೇ. ಎಲ್ಲ ಫ್ರೀ ಅಂತ ಕೊಟ್ಟಿದ್ದಾರೆ, ಯಾರಿಗೂ ಫ್ರೀನೂ ಬರ್ತಾ ಇಲ್ಲ, ದೇಶನೂ ಉದ್ಧಾರ ಆಗಲ್ಲ, ಜನನೂ ಉದ್ಧಾರ ಆಗಲ್ಲ. ಈ ಸರ್ಕಾರ ಇರೋವರೆಗೂ ಏನೂ ಉದ್ಧಾರ ಆಗಲ್ಲ ಮೇಡಮ್ ಅವರೇ. ಎಲ್ಲಿ ನೋಡಿದ್ರು ಹಳ್ಳ ಗುಂಡಿಗಳು, ಎಲ್ಲಿ ನೋಡಿದ್ರು ಆಕ್ಸಿಡೆಂಟು ಇದೇ ಐತಾನೆ. ದಿನಕ್ಕೂ ಒಬ್ಬರು ಇಬ್ಬರು ಬಿದ್ದು ಸಾಯ್ತಾನೆ ಅವರೇ, ಯಾರು ಕೇರ್ ಮಾಡ್ತಾ ಇಲ್ಲ. ಎಲ್ಲ ಸರ್ಕಾರ ನಾಳೆ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ, ಕಾಮಗಾರಿಕೆ ಮಾಡಿಸ್ತೀನಿ ಅಂತಾರೆ. ಎಲ್ಲ ಕಳಪೆ ಕಾಮಗಾರಿಕೆ, ಯಾವುದೂ ಒರಿಜಿನಾಲಿಟಿ ಕೆಲಸಗಳು ನಡೀತಾ ಇಲ್ಲ. ಎಲ್ಲ ಸಮಾರಂಭದಲ್ಲಿ ಮತ್ತೊಂದಲ್ಲಿ ಇನ್ನೊಂದರಲ್ಲಿ ನಾನು ಅದು ಮಾಡ್ತೀವಿ ಇದು ಮಾಡ್ತೀವಿ, ಸರ್ಕಾರದಿಂದ ಆ ಯೋಜನೆಗಳು ಮಾಡ್ತೀವಿ, ಯೋಜನೆಗಳು ಜಾರಿಗೆ ತರ್ತೀವಿ ಅಂತಾರೆ. ಯಾವುದು ಜಾರಿಗೂ ತಂದಿಲ್ಲ, ಏನು ಮಾಡ್ತಾನೂ ಇಲ್ಲ. ಪಬ್ಲಿಕ್ಗೆ ಯಾವುದೇ ಥರ ಸೌಲಭ್ಯಗಳು, ಮೂಲಭೂತ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ. ಇನ್ನು ಏನು ಮಾತಾಡಿದ್ರು ಏನು ಸರ್ಕಾರ ಏನೋ ಕ್ರಮ ತಗೋತಾ ಇಲ್ಲ ಯಾವುದ್ರ ಬಗ್ಗೆ. ಏನು ಹೇಳೋಣ ಮೇಡಮ್, ಹೊಸ ಗಾಡಿ ತೊಗೊಂಡಿರ್ತೀವಿ, ಪ್ಯಾಸೆಂಜರ್ ನಮ್ಮ ಕೂತಿರ್ತಾರೆ. ಈಗ ನೋಡಿ, ಗಾಡಿ ಪಾರ್ಕಿಂಗ್ ಆಗಿರ್ತದೋ ನಮ್ಗೆ ಗೇಟ್ ಆಗುತ್ತೋ, ಇಲ್ಲ ಇನ್ನೊಬ್ರಿಗೆ ಗೇಟ್ ಆಗುತ್ತೋ. ಪ್ಯಾಸೆಂಜರ್ 3 ಜನ ಇರ್ತಾರೆ, 4 ಜನ ಇರ್ತಾರೆ. ಅಕಸ್ಮಾತ್ ಮುಂದೆಗಡೆ ಕಾರನ್ನು ಹೋಗ್ತಾ ಇರ್ತಾನೆ, ಅದು 4 ಚಕ್ರ ದಾಟ ಹೋಗ್ಬಿಡುತ್ತೆ. ನಾವು ಅವ್ರ ಪಕ್ಕದಲ್ಲಿ ಹಿಂದೆನೇ ಹೋಗ್ತಾ ಇರ್ತೀವಿ, ಗುಂಡಿ ಬೀಳುತ್ತೋ, ಗುಂಡಿ ಆ ಕಡೆ ದಬಾಕೋತೋ ಇಲ್ಲ ಈ ಕಡೆ ದಬಾಕೋತೋ, ಹಿಂದೆ ಇರೋ ಪ್ರಾಣ ರಕ್ಷಣೆ ಯಾರು, ಹೊಣೆ ಯಾರು? ಡ್ರೈವರ್ದೇ ತಪ್ಪ? ಡ್ರೈವರ್ ತಪ್ಪಾಗುತ್ತಾ? ಈಗ ಎಣ್ಣೆ ಕುಡಿರ್ತಾರೋ ಇನ್ನೊಂದು ಮಾಡಿರ್ತಾರೋ, ಅವರೇನೋ ಮುಂದೆ ಮಾಡಿರ್ತಾರೆ. ತಪ್ಪಾಗಿರೋದು ಯಾರ್ದು? ನಮ್ದು ಗುಂಡಿಗಳದು. ಅಲ್ಲಿ ನೀರು ತುಂಬಿರ್ತದೆ, ನಮಗೂ ಗೊತ್ತಾಗಲ್ಲ. ಸಡನ್ನಾಗೆ ಗಾಡಿ ಎಳಿಲೇಬೇಕು. ಯಾಕೆ ಆ ಕಡೆ ಗುಂಡಿ ಇರ್ತದೆ, ಈ ಕಡೆ ಉಬ್ಬಿರ್ತದೆ.
ನೀರು ನಿಂತಿರ್ತದೆ ಗೊತ್ತಾಗಲ್ಲ. ಸಡನ್ನಾಗಿ ಬಿದ್ದರೆ ಪ್ಯಾಸೆಂಜರ್ಗಳು ಏನು ಮಾಡೋದು? ಹೊಣೆ ಯಾರು? ತಪ್ಪು ಸರ್ಕಾರದ ಅಂತ ನಾವು ಹೇಳ್ತಾ ಇಲ್ಲ, ಆಗ್ತಾ ಇರೋದು ಸರಿಪಡಿಸ್ಕೊಳ್ಳಿ. ನಾವೇನು ಬೇರೆ ಏನು ಹೇಳೋಕ್ಕಾಗತ್ತೆ? ಈಗ ನೋಡಿ ಮುಂದೆಗಡೆ ಪಾರ್ಕಿಂಗ್ ಹೋಗಿದೆ, ಆಗಲೇ ಫ್ರಂಟ್ ಹೋಗಿದೆ, ಫ್ರಂಟ್ ಹಂಗೆ ಅಳ್ಳಾಡ್ತಾ ಇದೆ, ಆಗಲೇ ತಿರುಗಿಕೊಂಡಿದೆ. ಅಳ್ಳಾಡ್ಸೋದು ಅಳ್ಳಾಡೋಕ್ಕಾಗಲ್ಲ. ಹೊಸ ಗಾಡಿ ಬಿದ್ದರೆ ದಬಾಕೊಂಡ್ರೆ ಗತಿ ಯಾರು? ಮನೆಗೆಲ್ಲ ಯಾರು ನೋಡೋದು? ತಂದೆ ತಾಯಿ ನೋಡೋರು ಯಾರು? ನೋಡಬೇಕು, ಅವರೆಲ್ಲ ಮಾತಾಡಬೇಕು, ಅನುಸರಿಸ್ಬೇಕು, ನೋಡ್ಕೋಬೇಕು. ಮಳೆಗಾಲನೋ ಏನೋ ಹೆಚ್ಚು ಕಡಿಮೆನೋ ನಮ್ಮ ತಂದೆ ತಾಯಿ ನಮಗೂ ಇದ್ದಾರೆ. ಹಿಂದೆಗಡೆ ಕೂತ್ಕೊಳ್ಳೋರ್ಗೂ ತಂದೆ ತಾಯಿ ಇರ್ತಾರೆ, ಮಕ್ಳು ಇರ್ತಾರೆ. ಮಕ್ಳು ಮರಿ ಕರ್ಕೊಂಡು ಹೋಗ್ತೀವಿ, ಸ್ಕೂಲ್ ಮಕ್ಳುಗಳೇ ಜಾಸ್ತಿ ಇರ್ತಾರೆ ಹತ್ತಾರೆ ನಮ್ಮ ಗಾಡಿಗಳಿಗೆ. ಏನು ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು? ಈಗ ನೀವೇ ನೋಡಿ, ಅಕಸ್ಮಾತ್ ಹೋಗ್ತಾ ಇರ್ತೀನಿ, ನಿಮ್ಮ ಕಾರು ಮುಂದೆ ಹೋಗುತ್ತೆ, ನಾನು ಹಿಂದೆ ಬರ್ತೀನಿ, ನೀವು ಸಡನ್ನಾಗಿ ಬ್ರೇಕ್ ಆಗ್ತಿರೋ ಇಲ್ವೋ, ನೀವು ಲೆಫ್ಟ್ ಕೇಳ್ಕೊಂಡು ಹೋಗ್ಬಿಡ್ತೀರಿ, ನನಗೆ ಗೊತ್ತಾಗಲ್ಲ. ಮುಂದೆ ಬಿಟ್ಟು ಗಾಡಿ ಹಾಕೊಂಡ್ಬಿಟ್ರೆ ಎಷ್ಟು ಗುಂಡಿ ಆಗಿದೆ ಅಂತ ನೋಡ್ತೀರಾ? ಯಾಕೆ ನಿಧಾನಕ್ಕೆ ಹೋಗಬೇಕು? ಕಾರ್ನವನೇನೋ ಸ್ಪೀಡ್ ಬರ್ತಾ ಇರ್ತಾನೆ, ಅವ್ನು ಹೆಂಗೋ ಹಿಡಿತಾನೆ, ನಾವು ಹೆಂಗೆ ಹಿಡಿಯೋಣ? ಸ್ವಲ್ಪ ಯಾಮಾರಿ ಎಳ್ದಾಡಿದ್ರೆ ಗಾಡಿ ದಬಾಕೋತವೆ. ಮಕ್ಕಳು ಮರಿ ಏನು ಮಾಡ್ತಾರೆ? ಯಾವ ಜನ ಏನು ಮಾಡೋಣ? ಅರ್ಜೆಂಟ್ ಇರುತ್ತೆ, ನೀವು ಎತ್ಕೊಂಡ್ಬಿಡ್ತೀರ. ಎಮರ್ಜೆನ್ಸಿ ಅರ್ಜೆಂಟಾಗಿ ಹೋಗಬೇಕು, ಅರ್ಜೆಂಟಾಗಿ ಹೋಗಬೇಕು. ಆ ಗುಂಡಿಗಳು ಇರ್ತವೆ, ಎಲ್ಲಿಂದ ಹೋಗ್ತೀರಿ? ಹೆಂಗೆ ಕರ್ಕೊಂಡು ಹೋಗೋಣ ನಿಮ್ಮನ್ನು ಹೆಂಗೆ ಕರ್ಕೊಂಡು ಹೋಗೋಣ ನಾವು? ಹೀಗೆ ನೋಡೋಣ. ಇದು ರೋಡಲ್ಲಿ ಕರ್ಕೊಂಡು ಹೋಗ್ತೀನಿ, ಮುಂದೆಗಡೆಗೆ ಮೂಡ್ಲಿಪಳ್ಳಿಯ ರೋಡ್ಗೋ ಇನ್ನೊಂದು ರೋಡ್ಗೋ ಕರ್ಕೊಂಡು ಹೋಗ್ತೀನಿ. ಏನು ಬತ್ತಾ ಇದ್ರೆ ಸಾಕು, ಆ ಕಡೆಯಿಂದ ಕೆಲಸ ನಡೀತಾ ಇರ್ತವೆ, ಈ ಕಡೆ ಗುಂಡಿ, ಆ ಕಡೆ ಮಳೆ ನೀರು. ಎಲ್ಲಿಂದ ಮಾಡೋಣ? ಏನು ಮಾಡೋಣ? ಏನು ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ಈಗ ಪ್ಯಾಸೆಂಜರ್ಗೆ ಯಾರು ಹೊಣೆ ಆಯ್ತಾರೆ? ಡ್ರೈವರು. ನಾನು ಕೂತಿದ್ದೀನಿ, ನನ್ನ ಡ್ರೈವರೇ. ನಾನು ನಂಬಿ ಕೂತ್ಕೊಳ್ಳೋದು 3 ಜನ ಕೂತಿರ್ತಾರೆ, 4 ಜನ ಕೂತಿರ್ತಾರೆ. ನಾನು ನಂಬಿ ಕೂತವ್ರೆ ಅಂದರೆ ನಾನು ಒಬ್ಬ ಡ್ರೈವರು, ಅವ್ರನ್ನ ಕರೆಕ್ಟಾಗಿ ಕರ್ಕೊಂಡು ಹೋಗಬೇಕು. ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ನಾವು ಬಂದು ನೋಡಿ, ನಾವು ಕ್ಯಾಬ್ ಡ್ರೈವರ್ ನಾವು, ಆಯಿತಾ? ನಮ್ಮ ಓನರ್ ಚೆನ್ನಾಗಿದ್ದಾರೆ. ಏನು ಮತ್ತೆ ರೋಡ್ ಬಂದು ಎಲ್ಲಿಗೋದ್ರೂ ಗುಂಡಿ ಅಲ್ಲ, ಟ್ಯಾಕ್ಸ್ ಕಟ್ತೀರಿ, ಇನ್ಶೂರೆನ್ಸ್ ಕಟ್ತೀರಿ, FC ಮಾಡಿಸ್ತೀರಿ, ಟೈರ್ ನೋಡ್ತೀರಿ, ಎಲ್ಲ ನೋಡ್ತಾಯಿದ್ದೀರಿ, ಆಯಿತಾ? ಮತ್ತೆ ಬಂದು ರೋಡ್ ಚೆಂದಾಗಿಲ್ಲ. ಹಾಂ, ನಾವು ಬಂದರೆ ನೋಡಿ 2 ಪಂಚರ್ 3 ಪಂಚರ್ ಇದೆ. ಹಾಂ, ಪಂಚರ್ಗೆ ಬಂದು 100 ರೂಪಾಯಿ ಅಂದ್ರೂ 200 ರೂಪಾಯಿ ಪಂಚರ್ ಇದೆ, ಆಯಿತಾ? ಹೊಸ ಟೈರ್ ಹಾಕಿದ್ರೂ ಪಂಚರೇ. ಅದ್ರಗೋಸ್ಕರ ನಾವು ಬಂದು ಇವಾಗ ಚಾಲಕರು ಬಂದು ನಮ್ಗೆ ಇದು ಮಾಡಬೇಕು. ರೋಡ್ ಚೆನ್ನಾಗಿದ್ದರೆ ನಮಗೂ ಚೆನ್ನಾಗಿರ್ತದೆ, ಆಯಿತಾ? ನಾವು ಡ್ರೈವರ್ ಕೆಲಸ ಮಾಡ್ತಿದ್ದೀರಿ, ಆಯಿತಾ? ನಾವು ಬಂದರೆ ಒಂದು ವಾರ ಬಂದರೆ ನಾವು ಬಂದು ಮನೆಗೆ ಹೋಗೋದು ಬಂದು ವಾರಕ್ಕೆ ಒಂದೇ ಟೈಮ್ ಹೋಗೋದು ನಾವು ಊರಿಗೆ, ಆಯಿತಾ? ಪಂಚರ್ ಆದ್ರೂ ನಾವು ಬಂದು ನಾವೇ ನೋಡ್ಕೋಬೇಕು. ಯಾಕಂದರೆ ಓನರ್ ಫೋನ್ ಮಾಡೋಕ್ಕಾಗ್ತದೆ, ಪಂಚರ್ ಆಗಿದೆ ಅಣ್ಣ ಅಮೌಂಟ್ ಹಾಕಿ ಅಂತ ಕೇಳೋಕ್ಕಾಗ್ತದೆ? ಆಗಲ್ಲ. ಯಾಕಂದರೆ ನಮ್ಮ ಓನರ್ ಏನಂದರೆ ಅವ್ರು ಬಂದು ಏನು ಗೊತ್ತಾ, ಡ್ಯೂಟಿ ಮಾಡ್ಕೊಂಬಂದರೆ ನಾವು ಅವರು ಏನು ಗೊತ್ತಾ, ಬಂದ್ರೂ ವಾರಕ್ಕೆ ಒಂದು ಗೀತ ಬಂದು ಅವರು ಒಂದ್ಗೂ ಪಂಚರ್ ಎಷ್ಟು ಹಾಕ್ಸಿದೆ ಅಂತೆಲ್ಲ ಕೇಳ್ತಾರೆ. ಯಾಕಂದರೆ ಚಾಲಕರು ಓನರ್ ಅಂದ್ರೂ ನಮ್ಮ ಓನರು, ಯಾಕಂದರೆ ಅವರಿಂದ ನಾವು ಬದುಕ್ತಾ ಇದ್ದೀರಿ. ರೋಡ್ ಚೆನ್ನಾಗಿಲ್ಲ, ಮೈನ್ ರೋಡ್ ಮಟ್ಟ ಹಾಕ್ಬೇಕು ನಾವು. ಮೇಡಮ್, ಗುಂಡಿ ರಸ್ತೆಗಳು ಬಂದು ತುಂಬಾ ಕೆಟ್ಟೋಗ್ಬಿಟ್ಟಿದೆ. ಬಟ್ ತುಂಬಾ ರೋಡಲ್ಲಿ ಬಂದ್ಬಿಟ್ಟು ಎಲ್ಲ ಮಳೆ ಬಂದ್ಬಿಟ್ಟು ನೀರೆಲ್ಲ ಬಂದು ನಿಂತಿದೆ. ಬಟ್ ಗುಂಡಿನಲ್ಲಿ ಯಾವುದೇ ಥರದ್ದು ಇದಿಲ್ಲ. ಬಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಎಲ್ಲ ಕಡೆ ಬಂದ್ಬಿಟ್ಟು ಏನಾಗಿದೆ, ಗುಂಡಿಗಳು ಜಾಸ್ತಿ ಆಗಿಬಿಟ್ಟಿದೆ. ಮಳೆ ನೀರು ಬಂದ್ಬಿಟ್ಟು ನಿಂತ್ಕೊಳ್ಳುತ್ತೆ, ಗುಂಡಿ ಇಳಿಸ್ತೀವಿ, ದಪ್ಪ ಅಂತ ಹೋಗ್ತದೆ ಗಾಡಿ. ಬಟ್ ಹೊಸ ಗಾಡಿಯಲ್ಲಿ ಹಾಕಿದ್ದೀವಿ. ಬಟ್ ನೋಡ್ಬೇಕು ಮೇಡಮ್ ಏನಂತ. ಬಟ್ ಒಟ್ಟು ಮಾಡ್ತೀವಿ ಅಂತ ಹೇಳ್ತಾರೆ, ರೋಡ್ ಬಗ್ಗೆ ಇನ್ನೇನು ಮಾಡಿಲ್ಲ. ಏನು ಮಾಡ್ತಾರೆ ನೋಡಬೇಕು. ತುಂಬ ಸಮಸ್ಯೆ ಆಗ್ತವೆ ಗಾಡಿ ಓಡಿಸೋಕ್ಕೆ. ಎಲ್ಲ ದಿಂಡಿ ನೋಡೋಕೆ ಮಳೆ ಬಂದ್ಬಿಡೋಕೆ ಮಳೆ ಜಾಸ್ತಿ ಬೇರೆ ಬರ್ತಾರೆ.